ಮರುಭೂಮಿ ಮಾಡ್ತೀರಾ ಕರ್ನಾಟಕವನ್ನ? ಉದ್ಯೋಗ ಇಲ್ದಂಗ್ ಮಾಡ್ತೀರಾ ಯುವಕರಿಗೆ? ಈಗಾಗಲೇ ಯುವ ನಿಧಿ ಇದೆಯಲ್ಲ, ಅದು ಬೋಗಸ್ ನಿಧಿ. ಯುವ ನಿಧಿ ಅನ್ನೋದು ಬೋಗಸ್ ನಿಧಿ. ಕೊಡ್ತಾನೆ ಇಲ್ಲ, ಅದಕ್ಕೆ ದುಡ್ಡೇ ಇಲ್ಲ. ಇಷ್ಟೊತ್ತಿಗೆ ಒಂದು 10-15 ಲಕ್ಷ ಜನ ಕೊಡ್ಬೇಕಾಯ್ತು, ಇಲ್ಲೇ ಇಲ್ಲ. ಅದರಲ್ಲಿ ರಿಸ್ಟ್ರಿಕ್ಷನ್ಸ್, ಇಷ್ಟೇ ವರ್ಷ ಪಾಸ್ ಆಗಿರ್ಬೇಕು, ಹಿಂಗೇ ಇರಬೇಕು, 108 ಕಂಡೀಷನ್ಸ್. ಅದರಿಂದ ಇವತ್ತು ಇನ್ನೂ ಮಳೆ ಬರ್ತಾ ಇದೆ, ಇನ್ನೂ ಮಳೆ ನಿಂತಿಲ್ಲ. ಮಳೆ ಬರ್ತೈತೆ, ಹಾಳಾಗಿ ಹೋಗ್ತೈತೆ ಅಂತ ರಸ್ತೆಗಳು. ನಾನ್ ನೋಡಿದ್ದು ಈ ಬೃಹಸ್ಪತಿಗಳೊಬ್ರೆ ಕರ್ನಾಟಕದಲ್ಲಿ, ಈ ಬೃಹಸ್ಪತಿಗಳಿದಾರಲ್ಲ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಖರ್ಗೆ, ಈ ಬೃಹಸ್ಪತಿಗಳೊಬ್ರೆ ಹೇಳಿರೋದು ಮಳೆ ಬರ್ತಾ ಇದೆ, ಅದಕ್ಕೆಲ್ಲ ರಸ್ತೆಗಳು ಹಾಳಾಗ್ತಾ ಇದೆ ಅಂತ ಹೇಳೋದು. ಬೃಹಸ್ಪತಿಗಳು ಕರ್ನಾಟಕದ ಈ 3 ಬೃಹಸ್ಪತಿಗಳೇ ಹೇಳಿರೋದು ಮಳೆ ಬಂದು ರಸ್ತೆಗಳು ಹಾಳಾಗ್ತಾ ಇದೆ ಅಂತ. ಎಷ್ಟು ವರ್ಷದಿಂದ ಮಳೆ ಬರ್ತಾ ಇದೆ? 2.5 ವರ್ಷದಿಂದ ಮಾತ್ರ ಮಳೆ ಬರ್ತಾ ಇದೆ. ಇನ್ 1000 ವರ್ಷ ಮಳೆನೇ ಬಂದಿಲ್ಲ. 1000 ವರ್ಷ ಅದೆಲ್ಲ ದುಬೈಯಲ್ಲಿ ಹೇಳ್ತಾರಲ್ಲ ಮಳೆನೇ ಬರಲ್ಲ ಅಂತ. ಅವಾಗೋ ಇವಾಗ ಒಂದ್ಸರಿ ಮಳೆ ಬರ್ತದೆ ದುಬೈನಲ್ಲಿ. ಮಳೆ ಬರೋದು ಪ್ರಕೃತಿ. ಮಳೆ ಬರ್ತದೆ, ರಸ್ತೆ ಕಿತ್ತು ಹೋಗೈತೆ ಅಂದ್ರೆ ನಿಮ್ ಯೋಗ್ಯತೆ ಏನು? ಸರ್ಕಾರ ಏನ್ ಕಿರೋದು? ಮಳೆ ಬರ್ತೈತೆ, ರಸ್ತೆಗಳನ್ನ ಸರಿ ಮಾಡ್ಬೇಕು. ಮಳೆ ಬರಕ್ ಮುಂಚೆ ಯಾವಾಗ ಹಾಕ್ಬೇಕು? ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲೇ, ಏಪ್ರಿಲ್ ಅಲ್ಲೇ ಎಲ್ಲಾ ರಸ್ತೆಗಳನ್ನ ಡಾಂಬರೀಕರಣ ಮಾಡ್ಬೇಕು. ಕಳೆದ 2.5 ವರ್ಷದಿಂದ ಏನು ಮಾಡ್ಲೇ ಇಲ್ಲ ನೀವು, ಡಾಂಬರೀಕರಣನೇ ಮಾಡಿಲ್ಲ. ನಮ್ ಸರ್ಕಾರ ಇದ್ದಾಗ ಏನ್ ಟೆಂಡರ್ ಆಗಿತ್ತು ಆ ಕೆಲಸ ಬಿಟ್ರೆ ಹೊಸದಾಗಿ ಏನು ಮಾಡಿಲ್ಲ. ಒಂದು ಫ್ಲೈಓವರ್ ಹೊಸದಾಗಿ ಕಟ್ಟಿದಾರ ಡಿ ಕೆ ಶಿವಕುಮಾರ್ ಅವ್ರು ಹೇಳಿ? ಒಂದು ಫ್ಲೈಓವರ್, ಒಂದು ರಿಂಗ್ ರೋಡ್ಗೆ ಸರಿಯಾಗಿ ಟಾರ್ ಹಾಕಿದಾರ, ಆಸ್ಫಾಲ್ಟ್ ಮಾಡಿದಾರ ಕೇಳಿ? ಒಂದ್ ಶಾಲೆ ಕಟ್ಟಿದೀರಾ? ಒಂದ್ ಬಸ್ ಸ್ಟ್ಯಾಂಡ್ ಕಟ್ಟಿದೀರಾ? ಏನು ಇಲ್ಲ. ಬುರುಡೆ ಮಾತ್ರ ಬಿಟ್ಕೊಂಡು ಹೋಗೋದು. ಬಿಜೆಪಿ ಕಾಲದಲ್ಲಿ ಒಂದ್ ಫ್ಲೈಓವರ್ ಕಟ್ಟಿಲ್ಲಂತೆ. ಕಟ್ಟಿರೋದೆಲ್ಲ ಬಿಜೆಪಿ ಇದೆ, ಇವ್ರು ಉದ್ಘಾಟನೆ ಮಾಡ್ತಾ ಇದಾರೆ ಅಷ್ಟೇ. ಕಟ್ಟಿರೋದೆಲ್ಲ ನಾವು, ಉದ್ಘಾಟನೆ ಇವರಷ್ಟೇ. ಆದ್ರಿಂದ ಈ ಸರ್ಕಾರ ಧಮ್ಕಿ ಹಾಕೋದನ್ನ ಬಿಟ್ಟು ಕೆಲಸ ಮಾಡಿ ಕೂಡ್ಲೆ ಆ ಜನಗಳ ಕ್ಷಮಾಪಣೆಯನ್ನ ಕೇಳಿ. ಯಾಕೆ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ ಅವರ ಕ್ಷಮಾಪಣೆಯನ್ನ ಕೇಳಿ ಅಂತ ಹೇಳಿ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ಕೇಂದ್ರ ಸರ್ಕಾರ ಇವತ್ತು 384 ಕೋಟಿ ಪರಿಹಾರವನ್ನ ಕೊಟ್ಟಿದೆ. ಹಸಿರು ಬರ ಏನು ಬಂದಿದೆ, ಬೆಳೆ ಹಾನಿಯಾಗಿದೆ, ಅದಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಈ 384 ಕೋಟಿನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಅದರಲ್ಲೂ 60% ಕಮಿಷನ್ ಲಂಚ ಹೊಡೆದ್ಬಿಟ್ಟು ತಿರ್ಗಾ ಅನ್ಯಾಯ ಮಾಡಕ್ ಹೋಗ್ಬೇಡಿ ರೈತರಿಗೆ. ಈ 384 ಕೋಟಿನ ಸರಿಯಾಗಿ ಯೂಸ್ ಮಾಡಿ, ಅದರಲ್ಲೂ ಲಂಚ ಹೊಡಿಯಕ್ಕೆ ಹೋಗ್ಬೇಡಿ. ಈಗಾಗಲೇ ಕಾಂಟ್ರಾಕ್ಟರ್ಗಳು ಹೇಳ್ಬಿಟ್ಟಿದ್ದಾರೆ, ನಿಮ್ದು ಲಂಚದ ಸರ್ಕಾರ ಅಂತ ಕಾಂಟ್ರಾಕ್ಟರ್ಗಳು ಹೇಳ್ಬಿಟ್ಟಿದ್ದಾರೆ 60%. ಮತ್ತೆ ಧಮ್ಕಿನೂ ಹಾಕಿದ್ದಾರೆ, ಜನವರಿ ಗಡುವು ಕೊಟ್ಟಿದ್ದಾರೆ. ಮಾಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ಸ್ಟ್ರೈಕ್ ಮಾಡ್ತೀನಿ ಅಂತ ಧಮ್ಕಿ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ. ಇವ್ರ ಮಕ್ಕಕ್ಕೆ ಮಂಗಳಾರತಿ ಆಗ್ತೈತೆ ಜನವರಿಯಲ್ಲಿ. ಈಗಾಗಲೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರನ್ನು ಧಮ್ಕಿ ಹಾಕ್ಬಿಟ್ಟು ಅವರನ್ನು ಕೊಟ್ಟಿದ್ದಾರೆ. ಧಮ್ಕಿ ಎಲ್ಲ ಅವ್ರು ರಿಕ್ವೆಸ್ಟ್ ಹಾಕಿದ್ದಾರೆ, ಧಮ್ಕಿ ಹಾಕಿಲ್ಲ, ಅವ್ರು ರಿಕ್ವೆಸ್ಟ್ ಹಾಕಿದ್ದಾರೆ. ಧಮ್ಕಿ ಹಾಕೋದು ಕಾಂಗ್ರೆಸ್ ಪಾರ್ಟಿ ರಿಕ್ವೆಸ್ಟ್ ಮಾಡಿದ್ದಾರೆ, ನಮ್ದೇನಾನ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಹೋಗ್ತೀನಿ ಅಂತ ಅವರು ಕೊಟ್ಟಿದ್ದಾರೆ. ಅಂಗನವಾಡಿಯವರು ಅವರು ಸ್ಟ್ರೈಕ್ ಕೊಟ್ಟಿದ್ದಾರೆ. ಇವತ್ತು 108 ಬಂದಿತ್ತು. 108 ಎಲ್ಲ ರಸ್ತೆ ಬದಿಗಳಲ್ಲಿ ಎಲ್ಲ ಪಂಚರ್ ಆಗಿ ನಿಂತುಬಿಟ್ಟಿದೆ. 600, ನನಗೆ ಅವ್ರ ಮಾಹಿತಿ ಕೊಡಿರೋ ಪ್ರಕಾರ 600 108 ಆಂಬ್ಯುಲೆನ್ಸ್ಗಳು ಏನ್ ಕರೆದ ತಕ್ಷಣ ಕರೆದ ಅರ್ಧ ಗಂಟೆಯಲ್ಲಿ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕಾಗಿತ್ತು ಅಂತ 108 ಆಂಬ್ಯುಲೆನ್ಸ್ಗಳು ಇವತ್ತು ಧೂಳು ಹಿಡಿದು 600 ರಸ್ತೆಗಳು ನಿಂತಿದೆ. ಅದನ್ನ ಮಾಧ್ಯಮದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ವಿ. ಅದಕ್ಕೆ ಸಾಕ್ಷಿ ಕೇಳಿದ್ರೆ ಕೊಡಕ್ ಸಿದ್ಧ ಇದ್ದೀರಿ ನಾವು. ಅವ್ರಿಗೆ ಮೊದ್ಲು ನಮ್ ಸರ್ಕಾರ ಇದ್ದಾಗ 25,000 ರೂಪಾಯಿ ನಾವು ಸಂಬಳ ಕೊಡ್ತಾ ಇದ್ವಿ. 25,000 ರಿಂದ 30,000 ರೂಪಾಯಿ ಸಂಬಳ. ಈಗ ಅವ್ರಿಗೆ 12-13 ಸಾವಿರ ತಂದ್ಬಿಟ್ಟಿದ್ದಾರೆ. ಅವರು ಸ್ಟ್ರೈಕ್ ಹೋಗ್ತಾ ಇದ್ದಾರೆ. ಈಗ
ಅವರು ಸ್ಟ್ರೈಕ್ ಹೋಗ್ತಾ ಇದೆ. ಆಂಬ್ಯುಲೆನ್ಸು ಸ್ಟ್ರೈಕು, ಬಸ್ಸು ಸ್ಟ್ರೈಕು, ಕಾಂಟ್ರಾಕ್ಟ್ರು ಸ್ಟ್ರೈಕು. ಅದನ್ನ ವೀರೇಂದ್ರ ಪಾಟೀಲ್ ಹಾಸಿಗೆ ಮೇಲೆ ಮಲಗಿದ್ದಾಗ ಏರ್ಪೋರ್ಟ್ ಅಲ್ಲಿ ಹೋಗಿ ವಜಾ ಅನ್ಬಿಟ್ಟು ಹೊಟ್ಟೋದ್ರಲ್ಲ, ಇದು ಸಂವಿಧಾನನ? ಅಂಬೇಡ್ಕರ್ ಸಂವಿಧಾನನ? ಅಧಿಕಾರ ಇದೆಯಾ ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ ಮುಖ್ಯಮಂತ್ರಿನ ಎಲೆಕ್ಟ್ ಮಾಡೋ ಅಧಿಕಾರ ಇದೆಯಾ ನಮ್ಮ ಸಂವಿಧಾನದಲ್ಲಿ? ಇಲ್ಲ. ಮುಖ್ಯಮಂತ್ರಿನ ಎಲೆಕ್ಟ್ ಮಾಡೋದು ಯಾರು? MLA ಗಳು. ಏರ್ಪೋರ್ಟ್ಗೆ ಹೋಗಿ ವಜಾ ಅನ್ಬಿಟ್ಟು ಹೋದ್ರಲ್ಲ, ಉತ್ತರ ಕೊಡಿ. ಅಟ್ಲೀಸ್ಟ್ ಯಡಿಯೂರಪ್ಪನವ್ರನ್ನ ಪ್ರಧಾನ ಮಂತ್ರಿಗಳು, ಗೃಹ ಸಚಿವರು ಕರೆದು ಮಾತಾಡಿ ಆಮೇಲೆ ಅವ್ರು ರಿಸೈನ್ ಮಾಡಿದ್ದು. ರಿಸೈನ್ ಮಾಡಿದ್ಮೇಲೆ ಅವ್ರು ಯಾರು ಹೇಳ್ತಾರೋ ಅವ್ರನ್ನ ನಾವು ಮುಖ್ಯಮಂತ್ರಿ ಮಾಡಿರೋದು. ಯಡಿಯೂರಪ್ಪನವ್ರು ಯಾರು ಹೇಳಿದ್ರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದಿರಿ ನಾವು. ನೀವು ಮಾಡಿದಿರ ಹಂಗೆ? ವೀರೇಂದ್ರ ಪಾಟೀಲ್ ತೆಗೆದ ತಕ್ಷಣ ಯಾರು ಮುಖ್ಯಮಂತ್ರಿ ಮಾಡಿದ್ರಿ? ಗುಂಡರಾವ್ ಮಾಡೋದ್ರಿ. ಹೂನಪ್ಪ, ಯಾರು ಹೇಳ್ತಾ ಇರೋದು? DK ಶಿವಕುಮಾರ್ ಅವ್ರು ಹೇಳ್ತಾ ಇರೋದು. ಯಾರು? ಟ್ರಬಲ್ ಶೂಟರ್. ಅವ್ರೇನ್ ಹೇಳ್ತಾವ್ರ ಅದಕ್ಕೆ? ನಿನ್ ಯಾರು MLA ಗಳೇ ಗತಿ ಇಲ್ಲ ಅಂತ ಹೇಳಿದಾರೆ ಅವರು. ಯಾರು? ಸಿದ್ದರಾಮಯ್ಯ ಅಂಡ್ ಗ್ಯಾಂಗು DK ಶಿವಕುಮಾರ್ಗೆ ಏನ್ ಹೇಳಿದ್ದಾರೆ? ನಿನ್ ಯಾರು MLA ಗತಿ ಇಲ್ಲ ಅಂತ ಹೇಳಿದ್ದಾರೆ. MLA ಗಳೇ ಮುಖ್ಯಮಂತ್ರಿನ ಆಯ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಇಲ್ಲ, ಕೇಂದ್ರದ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾ ಇದ್ದಾರೆ. ಈಗ ಗೊತ್ತಾಗ್ತೈತಲ್ಲ, ಸಿದ್ದರಾಮಯ್ಯ ಹೇಳಿದಾರಲ್ಲ, ನವೆಂಬರ್ ಇಲ್ಲ, ಡಿಸೆಂಬರ್ ಕ್ರಾಂತಿನೂ ಇಲ್ಲ ಅಂತ. ಬರ್ಲಿ, ನವೆಂಬರ್ ಡಿಸೆಂಬರ್ ಕ್ರಾಂತಿ ಇದೆಯೋ ಭ್ರಾಂತಿ ಇದೆಯೋ ಅಂತ ಗೊತ್ತಾಗ್ತೈತಲ್ಲ ಜನ್ಮ. ನಾನ್ ಹೇಳ್ತಾ ಇದ್ದೇನ್ರಿ, ನಿಮ್ ಬಾಯಿ ಮುಚ್ಚಿದಾಗ ನಿಮ್ಗೆ ಯೋಗ್ಯತೆ ಇದ್ರೆ ರಾಮನಗರದ MLA ಬಾಯಿ ಮುಚ್ಚಿಸ್ರಿ, ಆ ಬಾಲಕೃಷ್ಣನ್ ಬಾಯಿ ಮುಚ್ಚಿಸ್ರಿ, ಆ ದೇಶಪಾಂಡೆ ಅವರ ಬಾಯಿ ಮುಚ್ಚಿಸ್ರಿ, ಆ ದಾವಣಗೆರೆ MLA ಶಿವಗಂಗಾ ಅವ್ರ ಬಾಯಿ ಮುಚ್ಚಿಸ್ರಿ. ಅವ್ರನ್ನೇ ನಿಮ್ ಪಾರ್ಟಿ MLA ಗಳನ್ನೇ ಬಾಯಿ ಮುಚ್ಚಿಸಕ್ಕಾಗಲ್ಲ. ಅವರೇ ಇವರು ರಾಜಣ್ಣ ಮಂತ್ರಿಗಿರಿನ ಹೊಟ್ಟೈತಲ್ಲ ಕ್ರಾಂತಿ ಅಂತ ಹೇಳಿ. ನೆನ್ನೆ ಹೇಳವ್ರಲ್ಲ, RSSಗೆ ಬ್ಯಾನ್ ಮಾಡಿರೋ ತಪ್ಪು ಅಂತ ಹೇಳವ್ರಲ್ಲ. ಸಾಬರ್ಗೆ ನೀವು ರಸ್ತೆಯಲ್ಲೆಲ್ಲ ನಮಾಜ್ ಮಾಡಕ್ ಬಿಟ್ಟಿದ್ದೀರಾ, RSS ನ ನೀವು ಬ್ಯಾನ್ ಮಾಡ್ತೀನಿ ಅಂತಾರ? ಬ್ಯಾನ್ ಅಲ್ಲ, ಇನ್ನೇನ್ ಬ್ಯಾನ್ ಅಲ್ದಾರ ಸಾರ್ವಜನಿಕ ಜಾಗದಲ್ಲಿ. ಅತ್ತೆ ಗದ್ದೆ ನನ್ ಕೈ ಗಾದೆ ಬರಲ್ಲ, ಹೇಳು ಅದೇನಾ? ಅವ್ರೇಳಿ ತಾಳೆ ಅತ್ತೆ ಅದೇನೋ ಹೇಳ್ತಾರ ಮಗಳ ಅವ್ರು ಹೇಳಿಪ್ಪ, ಮಗಳ ಗಂಡ. ಹಂಗ ಅಷ್ಟೇ, ಅಳಿಯ ಅಲ್ಲ ಮಗಳ ಗಂಡ. ಏನ್ ಬರ್ದಿರೋದು ಅದನ್ನು ಹೇಳ್ತೀನಿ. ಕಾಪಿ ಎಲ್ಲಪ್ಪ ಅವನು ನನ್ಮೇಲೆ ಕರಿ ಕಾಪಿ. ಇನ್ನೊಂದು ಸರ್ಕಾರದ, ನಾನು ಜಗದೀಶ್ ಶೆಟ್ಟರ್ಗೆ ಬೆಳಗ್ಗೆ ಫೋನ್ ಮಾಡಿದ್ದೆ. ಇವತ್ತು DK ಶಿವಕುಮಾರ್ ಹೇಳಿದ್ದಾರೆ, ನಮ್ಮ ಆದೇಶ ಅಲ್ಲ ಇದು, ಬಿಜೆಪಿಯ ಜಗದೀಶ್ ಶೆಟ್ಟರ್ ಅವರ ಆದೇಶ ಇದು. ನೋಟ್ ಮಾಡಿಕೊಳ್ಳಿ, ಇನ್ನೊಂದ್ಸರಿ ದಾಖಲೆ ಕೊಡ್ತೀನಿ ಈಗ ನಿಮ್ಗೆ. ಜಗದೀಶ್ ಶೆಟ್ಟರ್ ಅವರ ಆದೇಶ ಅಂತ ಹೇಳಿದ್ದಾರೆ, ನನ್ನ ಹತ್ರ ಇದೆ. ಆರ್ಡರ್ ಕಾಪಿ ಕೊಡ್ತೀನಿ. ನಾನು ಕಾಂಗ್ರೆಸ್ ಪಾರ್ಟಿನ DK ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯನ, ಖರ್ಗೆನ, ತಂಗಡಿಯನ್ನ ಕೇಳಕ್ ಇಷ್ಟಪಡ್ತೀನಿ. ಜಗದೀಶ್ ಶೆಟ್ಟರ್ ಅವರು ಇದಕ್ಕೆ ಸೈನ್ ಹಾಕಿದಾರ ಆದೇಶಕ್ಕೆ? ನಂದಿದೆ ಕಾಪಿ, ಗೌರ್ಮೆಂಟ್ ಆರ್ಡರ್ ಇದೆ. ಇಲ್ಲ ಇದೆ.